स्वागत है आपका बी न्यूज नेशन में। मैं हूं आबिद हुसैन शेख। 5 सुपारी किलर्स को दबोचा पुलिस ने। बीजापुर शहर के बाहरी इलाके में रहे इटंगीहाल क्रॉस के पास हत्या करके उसे रास्ते पर फेंक कर दुर्घटना की तरह दर्शाया गया था। इस चुनौती भरे केस को सुलझाते हुए जिला एसपी आनंद कुमार के मार्गदर्शन में कार्रवाई करते हुए बेन्नप्पा बिरादर, सुरेश औंटी, बीरप्पा गुगवाड़, किरण अस्की, राजू आसंगी सहित 5 सुपारी किलर्स को गिरफ्तार किया पुलिस ने। इन्हें गिरफ्तार करके एक लोहे की रॉड, 2 बाइक, मोबाइल सहित 2,50,000 सुपारी में से 35,800 नकद रुपयों को जब्त किया है। पुलिस ने इस तरह गैर कानूनी शराब के अड्डे पर रेड करके इंडी तालुका नागटा निवासी चंद्रशेखर अरकेरी और नवीन बसप्पा बिरादर एक रूम में शराब को स्टॉक रख व्यापार किया करते थे। पुलिस की खबर सुनते ही मौके से 2 आरोपी फरार हुए हैं। इनके रूम में रहे 3,89,424 कीमत के बियर बोतल्स को जब्त किया पुलिस ने। इन सुपारी और शराब के दोनों मामले हुए बीजापुर ग्रामीण पुलिस थाने में दर्ज। इन मामलों को सुलझाने वाले सभी पुलिस अधिकारियों की सराहना करके नकद बहुमान की घोषणा की जिला एसपी HD आनंद कुमार ने। इसकी जानकारी आज एक प्रेस मीट के जरिए दी है जिला एसपी ने। पुलिस अधिकारिಗಳಿಗೆ ಮೆಸೇಜ್ ಬಂದಿದೆ। ವಿಜಯಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಇಟ್ಟಂಗಿಹಾಳ ಕ್ರಾಸ್ ಹತ್ತಿರ ಒಂದು ಅಪಘಾತ ಪ್ರಕರಣ ನಡೆದು ಅನಿಲ್ ಮಹದೇವ್ ಬಿರಾದರ್ ವಯಸ್ಸು 32 ಇವರ ಶವ ದೊರೆತಿತ್ತು। ಅವರ ಮೋಟಾರ್ ಸೈಕಲ್ನಲ್ಲಿ ಅಪಘಾತ ಆಗಿ ಅವರು ಮೃತಪಟ್ಟಿದ್ದಾರೆ ಅಂತೇಳಿ ಅವರ ಶ್ರೀಮತಿಯವರು, ಅವರ ವೈಫ್ ಅವರು ಕಂಪ್ಲೇಂಟನ್ನು ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸಲ್ಲಿಸಿದರು। ಈ ಪ್ರಕರಣದಲ್ಲಿ ಮೃತ ವ್ಯಕ್ತಿಯ ಮೇಲೆ ಆಗಿದ್ದಂತಹ ಏನು ಇಂಜುರೀಸ್ ಏನಿತ್ತು, ಗಾಯಗಳೇನಿತ್ತು, ಅದನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಪರೀಕ್ಷೆ ಮಾಡಿದಾಗ ಹಲವಾರು ಗಾಯಗಳು ಅಪಘಾತ ಪ್ರಕರಣದಿಂದ ಆದಂಥ ರೀತಿಯಲ್ಲಿ ಕಂಡು ಬಂದಿರಲಿಲ್ಲ। ಬದಲಾಗಿ ಬೇರೆ ಯಾರೋ ಅದರಿಂದ ಹೊಡೆದು ಮಾಡಿರುವಂತಹ ಇಂಜುರೀಸ್ ಟೈಪ್ ಕಂಡು ಬಂತು। ತನಿಖೆಯನ್ನು ನಾವು ತೀವ್ರಗೊಳಿಸಿದಾಗ ಒಂದು ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ವಿ। ಸದರಿ ತಂಡದಲ್ಲಿ ಡಿವೈಎಸ್ಪಿ ಲಕ್ಷ್ಮೀನಾರಾಯಣ್, ಇನ್ಸ್ಪೆಕ್ಟರ್ ಸಂಗಮೇಶ್ ಪಾಲ್ಬಾವಿ ಮತ್ತು PSI GS ಉಪ್ಪಾರ, ಸಿಬ್ಬಂದಿಗಳಾದ ಮುಜಾವರ್, ಪವಾರ್, ಹನುಮಂತ್ ಬಿರಾದರ್, ಜನಗೊಂಡ, ಹಿರೇಗೌಡರ, ಅಂಜುಟಗಿ, ಸವದಿ, ಗುರು ಹಡಪದ್, ಶಿವಾನಂದ ಹಿರೇಗೋಳ ಇವರುಗಳು ತನಿಖೆಯನ್ನು ಅತ್ಯಂತ ಯಶಸ್ವಿಯಾಗಿ ಕೈಗೊಂಡಿರ್ತಾರೆ। ಈ ತನಿಖೆ ಕಿರಣ್ ಕುಮಾರ್ ಅಲಿಯಾಸ್ ಕಿರಣ್ ಮತ್ತು ರಾಜು ಅಸಂಗಿ ಅನ್ನುವಂತಹ 5 ಜನ ಆರೋಪಿಗಳನ್ನು ದಸ್ತಗಿರಿಪಡಿಸಿ ಅವರನ್ನು ತನಿಖೆಗೊಳಪಡಿಸಿದಾಗ ಈ ಪ್ರಕರಣಕ್ಕೆ ಏನು ಮೂಲ ಕಾರಣ ಅನ್ನೋದನ್ನು ಹೆಕ್ಕಿ ತೆಗೆದಿದ್ದಾರೆ। ಈ ಪ್ರಕರಣದಲ್ಲಿ ಈ ಅಪ್ಪು ಬಿರಾದರ್ ಮತ್ತು ಈ ಮೃತ ವ್ಯಕ್ತಿಗಳು ಸಂಬಂಧಿಕರೇ ಆಗಿದ್ದು ಅಕ್ಕಪಕ್ಕದ ಜಮೀನನ್ನ ಹೊಂದಿದ್ರು ಮತ್ತು ಜಮೀನಿನ ವಿಷಯವಾಗಿ ಆಗಿಂದಾಗೆ ಅವರ ನಡುವೆ ಜೊತೆಗೆ ಬೇರೆ ಬೇರೆ ವಿಚಾರಗಳಲ್ಲೂ ಸಹ ಅವರಿಗೆ ವೈಮನಸ್ಯ ಇತ್ತು। ಅದರೊಟ್ಟಿಗೆ ಈ ಸುರೇಶ್ ಅನ್ನುವಂತಹ ಯಾವೊಬ್ಬ ಅಕ್ಯೂಸ್ಡ್ ವ್ಯಕ್ತಿ ಇದ್ದಾರೆ, ಅವರು ಈ ಪಂಚಾಯತ್ ಮೆಂಬರ್ ಇದ್ದಾರೆ, ಅದನ್ನ ನೀವು ಮರ್ಡರ್ ಮಾಡಬೇಕು ಅಂತೇಳಿ ಅವರಿಗೆ ಒಂದು ಸುಪಾರಿಯನ್ನ ಕೊಟ್ಟಿರುವಂತಹದ್ದು ತನಿಖೆಯಿಂದ ತಿಳಿದು ಬಂದಿದೆ। ಈ 5 ಜನರು ಕೂಡಿ ಸುರೇಶ್ ಮತ್ತು ಅಪ್ಪು ಬಿರಾದರ್ ಇವರಿಬ್ಬರೂ ಸಹ ಈ 3 ಜನ ಏನು ಸುಪಾರಿ ತೆಗೆದುಕೊಂಡಿದ್ದಂಥ ವ್ಯಕ್ತಿಗಳಿಗೆ ಅವನನ್ನ ಮೃತ ವ್ಯಕ್ತಿಯನ್ನ ಉಸಲಾಯಿಸಿ
ಅವನನ್ನು ಒಂದು ಡಾಬಾಗೆ ಕರೆದುಕೊಂಡು ಹೋಗಿ ಆ ಡಾಬಾದಲ್ಲಿ ಅವನಿಗೆ ಡ್ರಿಂಕ್ಸು ಚೆನ್ನಾಗಿ ಕುಡಿಸಿ ತದನಂತರ ಅವನನ್ನು ಅಪಘಾತ ಪ್ರಕರಣ ಆದಂಥ ರೀತಿಯಲ್ಲಿ ಈ ಇಟ್ಟಂಗಿಹಾಳ ಕ್ರಾಸ್ ಅನ್ನುವಂಥ ಜಾಗದಲ್ಲಿ ಆ ದೇಹವನ್ನು ಬಿಸಿಟ್ಟು ಅಲ್ಲಿಂದ ಹೋಗಿರ್ತಾರೆ. ಅದನ್ನು ಪ್ರಪ್ರಥಮವಾಗಿ ಅಪಘಾತ ಪ್ರಕರಣದ ರೀತಿಯಲ್ಲೇ ನಮ್ಮ ತನಿಖೆ ಪ್ರಾರಂಭ ಆಯಿತು. ಆದರೆ ಇಂಜುರೀಸ್ನ ಮತ್ತು ಅನಾಲಿಸಿಸ್ ಮಾಡಿದಾಗ, ಮೃತದೇಹವನ್ನು ಅನಾಲಿಸಿಸ್ ಮಾಡಿದಾಗ ಇದು ಅಪಘಾತ ಪ್ರಕರಣವಲ್ಲ ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ಅತ್ಯಂತ ಯಶಸ್ವಿ ತನಿಖೆಯನ್ನು ನಡೆಸಿದಂಥ ವಿಷಯ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಅವರಿಗೆ ಬಹುಮಾನವನ್ನು ಕೂಡ ಘೋಷಣೆ ಮಾಡ್ತಾ ಇದ್ದೀನಿ. स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज़ नेशन।